ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ಇದು ನಮ್ಮ 4ನೇ Q&A ಸೆಷನ್. ಇವತ್ತು ನಾವು ಈ ವಿಡಿಯೋದಲ್ಲಿ ನೀವು ಕಾಮೆಂಟಲ್ಲಿ ಕೇಳಿದಂಥ ಕ್ವಶನ್ಗಳಿಗೆ ನಾವು ಇದರಲ್ಲಿ ಆನ್ಸರ್ ಮಾಡ್ತೀವಿ. ನಾವು ಮೊದಲನೇ ಕ್ವಶನ್ ಬಂದ್ಬಿಟ್ಟು ಲವ್ ಸ್ಟಾರ್ ಬಸವ ಅಂತ. ಇವ್ರು ಏನು ಕೇಳ್ತಾರೆ ಅಂತ ಅಂದರೆ, ಯಾವುದು ನಾನ್ ರಿಮೂವಬಲ್ ಬ್ಯಾಟ್ರಿ ಮೊಬೈಲ್ ಬ್ಲಾಸ್ಟ್ ಆಯಿತು ಅಂತ ಹೇಳಿದ್ರಲ್ಲ, ಹೇಗಾಯಿತು ಪ್ಲೀಸ್ ಹೇಳಿ, ರೀಸನ್ ಬ್ಲಾಸ್ಟ್ ಆಗಿದ್ದಕ್ಕೆ ಏನು ಅಂತ ಕೇಳ್ತಾ ಇದ್ದಾರೆ. ಮೋಸ್ಟ್ಲಿ ಇವ್ರು ಸ್ಯಾಮ್ಸಂಗ್ ಇಂದಿದೆಯಲ್ಲ ಅದಿರ್ಬೋದು, ಅಥವಾ ಏನ್ ರೀಸನ್ಸ್ ಅಂತ ಕೇಳ್ತಿದ್ದಾರೆ ಬ್ಲಾಸ್ಟ್ ಆಗೋದಕ್ಕೆ ಅಂದ್ರೆ ಮೇನ್ಲಿ ನಾನ್ ರಿಮೂವಬಲ್ ಬ್ಯಾಟ್ರೀಸ್ ಅಂದ್ರೆ ಸರ್ಕಿಟ್ ಪ್ರಾಬ್ಲಮ್ ಇರುತ್ತೆ ಅಥವಾ ಏನೋ ಇಂಟರ್ನಲ್ ಇರೋದ್ರಿಂದ ಆಗುತ್ತೆ ಹೊರತು, ಮತ್ತೆ ಡಿಫಾಲ್ಟ್ ಚಾರ್ಜರ್ ಬಿಟ್ಬಿಟ್ಟು ಫಾಲ್ಟಿ ಚಾರ್ಜರ್ ಯೂಸ್ ಮಾಡಿದ್ರು ಆಗೋ ಚಾನ್ಸಸ್ ಇರುತ್ತೆ. ಅದೇ ಮೇಲ್ ಕ್ಯಾನ್ಸರ್. ಅದು ಬಿಟ್ರೆ ನಿಮ್ ಮಾಮೂಲಿ ನೀವೇನಾದ್ರೂ ಲೈಕ್ ನಾನ್ ರಿಮೂವಬಲ್ ಬ್ಯಾಟ್ರಿ ಅಂದ್ರೆ ನೀವೇನು ಈಗ ತೆಗ್ದ್ಬಿಟ್ಟು ಹಾಕೋತರನೂ ಇರಲ್ಲ, ಏನೋ ಒಂದು ಫಾಲ್ಟ್ ಇದ್ರು ಈಗ ಸ್ಯಾಮ್ಸಂಗ್ ಅವ್ರದ್ದು ಆಯ್ತಲ್ಲ, ಇವರು ಎಕ್ಸ್ಚೇಂಜ್ ಮಾಡೋದಕ್ಕೂ ಆಗಲಿಲ್ಲ, ಆ ಥರ ಪ್ರಾಬ್ಲಮ್ ಆಗ್ಬೋದು. ಅದರಿಂದ ಮೇನ್ ರೀಸನ್ ಅದು ಸರ್ಕ್ಯೂಟ್ ಅಲ್ಲಿ ಏನೋ ಪ್ರಾಬ್ಲಮ್ ಇರುತ್ತೆ ಅದು. ನೆಕ್ಸ್ಟ್ ಬಂದ್ಬಿಟ್ಟು ಚಿಂಟು ಅಂತ ಇವ್ರೇನು ಕೇಳ್ತಿದ್ದಾರೆ ಅಂದ್ರೆ, ಅಣ್ಣ iOS ಕಸ್ಟಮ್ ರಾಮ್ iOS ಅಲ್ಲಿ ಕಸ್ಟಮ್ ರಾಮ್ನ ಇನ್ಸ್ಟಾಲ್ ಮಾಡ್ಬೋದಾ ಅಂತ ಕೇಳ್ತಾರೆ. iOS ಅಲ್ಲಿ ಕಸ್ಟಮ್ ರಾಮ್ನ ಇನ್ಸ್ಟಾಲ್ ಮಾಡೋದಕ್ಕೆ ಆಗಲ್ಲ. ಅದೇನಕ್ಕೆ ಅಂತ ಅಂದ್ರೆ, ಒಂದು ಅವ್ರದ್ದು ಡಿವೈಸ್ ಬಂದ್ಬಿಟ್ಟು iOS ನಿಮಗೆ ಡೆವಲಪ್ಮೆಂಟ್ಗೆ ಅವ್ರು ಕೊಡಲ್ಲ, ನಿಮಗೆ ಓಪನ್ ಸೋರ್ಸ್ ಅಲ್ಲ iOS. ಅದು ಮೊದಲನೇ ರೀಸನ್. ಆದ್ರೆ ಅದಿರೋದು ಒಂದೇ ಡಿವೈಸು, ನೀವು ಅದಕ್ಕೆ ಡೆವಲಪರ್ಗಳು ಏನ್ ಹೇಳ್ಬೋದು ಅದಕ್ಕೆ, ಇಲ್ಲ ಅದು ಲಾಕ್ ಆಗಿರುತ್ತೆ. ಈಗ ಫಾರ್ ಎಕ್ಸಾಂಪಲ್ ರೂಟ್ ಮಾಡ್ಬೋದು, ಅದನ್ನ ಅಂದ್ರೆ ಜೈಲ್ ಬ್ರೇಕ್ ಮಾಡ್ಬೋದು. ಜೈಲ್ ಬ್ರೇಕ್ ಮಾಡಿದ್ರು ಏನಾಗುತ್ತೆ, ನಿಮ್ಗೆ ಕಸ್ಟಮ್ ರಾಮ್ ಬಿಲ್ಡ್ ಮಾಡ್ಬೇಕಂದ್ರೆ ಕರ್ನಲ್ ಸೋರ್ಸ್ ಗಳು ಕೊಡ್ಬೇಕಾಗತ್ತೆ. ಅವ್ರ ಓಪನ್ ಸೋರ್ಸ್ ಅಲ್ವಲ್ಲ, ಅದು ಕ್ಲೋಸ್ ಸೋರ್ಸ್ ಆಗಿರೋದ್ರಿಂದ, ಈಗ ಫಾರ್ ಎಕ್ಸಾಂಪಲ್ ಯಾವ್ದು ಆಂಡ್ರಾಯ್ಡ್ ತಗೊಂಡ್ರೆ ನೀವು ಆ ಕರ್ನಲ್ ಸೋರ್ಸ್ ರಿಲೀಸ್ ಮಾಡ್ಬೇಕು ಆ ಚಿಪ್ ಸೆಟ್ಗೆ. ಸೊ ಅಥವಾ ಗೂಗಲ್ ಅವ್ರದ್ದು OS ಕೂಡ ಓಪನ್ ಸೋರ್ಸ್ ಇರುತ್ತೆ. ಸೊ ಅದರಿಂದ ನಿಮಗೆ ಕಸ್ಟಮ್ ರಾಮ್ಸ್ ಆಂಡ್ರಾಯ್ಡ್ ನಲ್ಲಿ ಬರುತ್ತೆ ಹೊರತು iOS ನಲ್ಲಿ ಕಂಪ್ಲೀಟ್ಲಿ ಕ್ಲೋಸ್ ಸೋರ್ಸ್. ಎಲ್ಲ ಆಪಲ್ ಅವ್ರದ್ದೇ ಮೊನಾಪಲಿ ಇರುತ್ತೆ. ನಿಮ್ಗೆ ಯಾವುದೇ ಕಾರಣಕ್ಕೂ ಆಪಲ್ ಅಲ್ಲಿ ಕಸ್ಟಮ್ ರಾಮ್ಸ್ ಬರಲ್ಲ. ಆಮೇಲೆ ವಿಡಿಯೋ ಬಾಕ್ಸ್ ಏನ್ ಹೇಳ್ತಾರೆ ಅಂದ್ರೆ, ವಿಡಿಯೋ ಬಾಕ್ಸ್ ನೀವು ಸಜೆಸ್ಟ್ ಮಾಡಿರುವಂತ ಸಾಫ್ಟ್ವೇರ್ ಅಂದ್ರೆ, ನಾನು ಆಫ್ಟರ್ ಎಫೆಕ್ಟ್ಸ್ ಇದೆಲ್ಲ ವಿಡಿಯೋ ಸಜೆಸ್ಟ್ ಮಾಡಿದ್ದೆ. ಸಾಫ್ಟ್ವೇರ್ಗೆ Core i3 ಪ್ರೊಸೆಸರ್ಗೆ ಸಪೋರ್ಟ್ ಆಗುತ್ತೆ. ಅದು ಖಂಡಿತ ಸಪೋರ್ಟ್ ಆಗುತ್ತೆ. ಸ್ವಲ್ಪ ರ್ಯಾಮ್ ಅನ್ನು ಸ್ವಲ್ಪ ಜಾಸ್ತಿ ತಗೊಳ್ಳಿ, ಪ್ರೊಸೆಸರ್ ಆರಾಮಾಗಿ ಸಪೋರ್ಟ್ ಆಗುತ್ತೆ. ನೀವು ತಲೆನಾಗ ಇಟ್ಸ್ಕೊಂಡು i3 ಆರಾಮಾಗಿ ಸಪೋರ್ಟ್ ಆಗುತ್ತೆ. ನೆಕ್ಸ್ಟ್ಗೆ ಹೋದ್ರೆ ಶೈನ್ ಅನ್ನೋರು ಏನಂತ ಕೇಳ್ತಾರೆ ಅಂದ್ರೆ, ಮೊಬೈಲ್ ಕಳೆದೋದಾಗ ಏನು ಮಾಡಬೇಕು ಮತ್ತು ಹೇಗೆ ಪಡೆಯಬಹುದು ದಯವಿಟ್ಟು ತಿಳಿಸಿ. ಮೊಬೈಲ್ ಕಳೆದೋದ್ರೆ ಕಳೆದೋಯ್ತು ಅಂದ್ರೆ ತುಂಬಾ ಕಷ್ಟ ರಿಟ್ರೀವ್ ಮಾಡೋದು. ಇವನ್ ನೀವು ಪೊಲೀಸ್ ಕಂಪ್ಲೇಂಟ್ ಕೊಟ್ರು ಆಗಲ್ಲ. ನೀವ್ ಏನ್ ಮಾಡ್ಬೋದು ಅಂತ ಹೇಳಿದ್ರೆ, ಓಕೆ ಎಲ್ಲೋ ಮನೆಯಲ್ಲ ಮಿಸ್ಪ್ಲೇಸ್ ಮಾಡೋದು, ಎಲ್ಲ ಮಿಸ್ಪ್ಲೇಸ್ ಮಾಡೋದ್ರಿಂದ ಈ ಬೈ ಡಿಫಾಲ್ಟ್ ಆಗಿ ಆಂಡ್ರಾಯ್ಡ್ ಡಿವೈಸ್ ಮ್ಯಾನೇಜರ್ ಅಂತ ಇನ್ಸ್ಟಾಲ್ ಆಗಿರುತ್ತೆ. ಸೊ ನಿಮ್ ಗೂಗಲ್ ಅಕೌಂಟ್ ಇಂದ ಆಕ್ಸೆಸ್ ಮಾಡ್ಬಿಟ್ಟು ಅದರಿಂದ ಟ್ರೇಸ್ ಮಾಡ್ಬೋದು. ಅಥವಾ ನಿಮ್ದು ಅವಾಸ್ಟ್ ಆಂಟಿವೈರಸ್ ಅಲ್ಲಿ ಕೂಡ ಆಂಡ್ರಾಯ್ಡ್ ಡಿವೈಸ್ ನ ಲೊಕೇಟ್ ಮಾಡೋ ಆಪ್ಷನ್ ಇರುತ್ತೆ, ಅದನ್ನ ಮಾಡ್ಬೋದು. ಬಟ್ ಇದು ಮಾಡೋದಕ್ಕೆ GPS ಯಾವಾಗಲೂ ಆನ್ ಆಗಿರ್ಬೇಕು, ಲೊಕೇಶನ್ ಸರ್ವಿಸಸ್ ಆನ್ ಆಗಿರ್ಬೇಕು, ಡೇಟಾ ಸರ್ವಿಸಸ್ ರನ್ನಿಂಗ್ ಇರಬೇಕು. ಅವಾಗ ಮಾತ್ರ ನಿಮ್ ಡಿವೈಸ್ ಲೊಕೇಶನ್ ನ ರಿಟ್ರೀವ್ ಮಾಡಿ ಸ್ಕ್ರೀನ್ ಮೇಲೆ ನೋಡಕ್ ಸಾಧ್ಯ. ಇಲ್ಲ ಇನ್ನೊಂದೇನು ಅಂದ್ರೆ, ನೀವು ಪೊಲೀಸ್ ಕಂಪ್ಲೇಂಟ್ ಕೊಟ್ರು ಅವ್ರದ್ದೇ ನಮ್ದೇ ತುಂಬಾ ಕೇಸ್ ಕೊಟ್ಟು ನೀವು ಮೊಬೈಲ್ ಇಟ್ಕೊಡಕ್ ಆಗಲ್ಲ ಅಂತ ಅಂತಾರೆ. ಅದು ಬಿಟ್ರೆ ನೀವು ಇನ್ನೊಂದೇನ್ ಮಾಡ್ಬೋದು ಅಂದ್ರೆ, ಮುಂಚೆ ನೀವು ಪ್ರಿಕಾಷನರಿ ಮೆಜರ್ಸ್ ನ ತಗೊಬೇಕು. ಏನು ಅಂದ್ರೆ ಅವಾಸ್ಟ್ ಅಂತ ಒಂದು ಅವಾಸ್ಟ್ ಅಂತ ಅಪ್ಲಿಕೇಶನ್ಗಳಿರುತ್ತೆ, ಇಲ್ಲ ಬೇರೆ ಅದೇ ತರ ಸೆಕ್ಯೂರಿಟಿ ಅಪ್ಲಿಕೇಶನ್ ತುಂಬಾ ಇರುತ್ತೆ. ನೀವು ಮುಂಚೆನೇ ಅದಕ್ಕೆಲ್ಲ ಹಾಕೊಂಡು ಬೇರೆ ಸಿಮ್ ಚೇಂಜ್ ಮಾಡಿದ ತಕ್ಷಣ ನಿಮಗೆ ಮೆಸೇಜ್ ಬರೋ ತರ ಮಾಡ್ಕೊಂಡ್ಬಿಟ್ಟು ಮುಂಚೆನೆ ಪ್ರಿಕಾಷನರಿ ಮೆಜರ್ಸ್ ತಗೊಂಡಿದ್ದೀರಾ ಅಂದ್ರೆ ಕಳೆದೋದಾಗ ಹೆಲ್ಪ್ ಆಗ್ಬೋದು. ಅದು 100% ಹೆಲ್ಪ್ ಆಗಲ್ಲ ನಿಮ್ಗೆ. ಒಂದು 70-80% ಚಾನ್ಸಸ್ ಇರುತ್ತೆ ನೀವು ಮತ್ತೆ ಮೊಬೈಲ್ ನಿಮ್ಗೆ ಸಿಗುವಂತದ್ದು. 100% ಚಾನ್ಸಸ್ ಕಷ್ಟ. ಆಮೇಲೆ ಇವ್ರು ಹೇಳ್ತಾರೆ Moto G3 ಟರ್ಬೋ ಎಡಿಷನ್ ಹೀಟ್ ಆಗ್ತಿದೆ ತುಂಬಾ ಅಂತಾರೆ. ಏನ್ ರೀಸನ್ ಇರ್ಬೋದು? ತುಂಬಾ ಜನ ಹೀಟಿಂಗ್ ಪ್ರಾಬ್ಲಮ್. Moto G ಟರ್ಬೋ ಐ ಥಿಂಕ್ ಇಟ್ ಇಸ್ Snapdragon 617 ಇಫ್ ಐ ಆಮ್ ನಾಟ್ ರಾಂಗ್ ಅನ್ಸುತ್ತೆ. Snapdragon 617 ಅದು ಪ್ರಾಬ್ಲಮ್ ಇದೆ ಆ ಚಿಪ್ಸ್ ಅಲ್ಲಿ. ಬಟ್ ನಾವ್ ಹೇಳಿದ್ವಿ ಏನಂತ, ಸ್ನ್ಯಾಪ್ಡ್ರಾಗನ್ ಕಡಿಮೆ ಹೀಟ್ ಆಗಿದೆ ಅಂತ. ಬಟ್ ಸ್ವಲ್ಪ ಎಕ್ಸೆಪ್ಷನ್ಸ್ ಇದೆ. ಸ್ನ್ಯಾಪ್ಡ್ರಾಗನ್ ಆಕ್ಚುಲಿ ಹೀಟ್ ಯಾಕಂದ್ರೆ ನಾನು ಇದೊಂದು Moto G4 ಪ್ಲಸ್ ಅದೇ ತರ ಸ್ವಲ್ಪ ಪ್ರಾಬ್ಲಮ್ ನಾನು ಎಕ್ಸ್ಪೀರಿಯನ್ಸ್ ಮಾಡಿದೀನಿ. ಹೀಟ್ ಮೇ ಬಿ ಇನ್ನೊಂದು ಏನಕ್ಕೆ ಆಗ್ತಿರ್ಬೋದು ಅಂದ್ರೆ, ಅದರಲ್ಲಿ ಟರ್ಬೋ ಚಾರ್ಜಿಂಗ್ ಟೆಕ್ನಾಲಜಿ ಇರುತ್ತೆ. ಸೊ ಟರ್ಬೋ ಚಾರ್ಜಿಂಗ್ ಟೆಕ್ನಾಲಜಿ ಬೇಸಿಕಲಿ ಏನಾಗುತ್ತೆ ಅಂದ್ರೆ, ಸ್ಟಾರ್ಟಿಂಗ್ ನೀವು ಫಸ್ಟ್ ತುಂಬಾ ಫಾಸ್ಟ್ ಆಗಿ ಚಾರ್ಜ್ ಆಗೋ ಟೈಮ್ ಅಲ್ಲಿ ತುಂಬಾ ಹೀಟ್ ಆಗುತ್ತೆ ಫೋನ್ಸ್. ಲೈಕ್ ಅಪ್ ಟು 80% ಚಾರ್ಜ್ ಆಗೋ ತನಕ ಫಾಸ್ಟ್ ಆಗಿ ಅದನ್ನ ಹೀಟ್ ಆಗಿ ಆಮೇಲೆ ಕೂಲ್ ಡೌನ್ ಆಗುತ್ತೆ. ಅವಾಗ ಹೇಳ್ತಾ ಇದ್ರೆ ರೆಗ್ಯುಲರ್ ಯೂಸ್ ಅಲ್ಲಿ ಆದ್ರೆ ಅದು ಮೇನ್ಲಿ ಚಿಪ್ಸೆಟ್ ಪ್ರಾಬ್ಲಮ್. ಓಕೆ, ನೆಕ್ಸ್ಟ್ ನವೀನ್, ಅದನ್ನ ಕ್ವಶನ್ ಕೇಳಿದ್ರು ಲಿಕ್ಕಿ ಅಂತ ಅವರು ಕೇಳಿದ್ದು. ನೆಕ್ಸ್ಟ್ ಕ್ವಶನ್ ಬಂದ್ಬಿಟ್ಟು ನವೀನ್ ಅವರು ಏನ್ ಕೇಳ್ತಾರೆ ಅಂದ್ರೆ, ಟಿವಿ ರಿಮೋಟ್ ನ ಮೊಬೈಲ್ ಅಲ್ಲಿ ಮಾಡಬಹುದಾ? ಹೌದು, ಮಾಡಬಹುದು. ನೋಡ್ಬೋದು ಅಂದ್ರೆ ನೀವು ಇಲ್ಲಿದೆಯಲ್ಲ, ಇದು ಐಆರ್ ಬ್ಲಾಸ್ಟರ್ ಅಂತ, ಇದು ಮಧ್ಯ ಒಂದು ಬಟನ್ ಇದೆಯಲ್ಲ ಇಲ್ಲಿ, ಎಲ್ಲ ಮೊಬೈಲ್ ಅಲ್ಲಿ ಕೊಟ್ಟಿರಲ್ಲ ನಿಮ್ಗೆ.
ನೀವು ನೋಡ್ತೀನಿ ಅಂದ್ರೆ ಇದು ಇಲ್ಲಿದೆಯಲ್ಲ, ಮೋಸ್ಟ್ ಆಫ್ ದಿ MI ಫೋನ್ಸ್ ಅಲ್ಲಿ ಅಥವಾ ಚೈನೀಸ್ ಫೋನ್ಸ್ ಅಲ್ಲಿ ಏನ್ ಕೊಡ್ತಾ ಇದಾರೆ, ಹಳೆ ಸ್ಯಾಮ್ಸಂಗ್ ಫೋನ್ಸ್ ಅಲ್ಲಿ ಯಾರು ಕೊಡ್ತಾ ಇರಲ್ಲ, ಸ್ಕಿಪ್ ಮಾಡ್ತಾ ಇದ್ರು. ಇವನ್ ಫ್ಲಾಗ್ಶಿಪ್ ಫೋನ್ಸ್ ಅಲ್ಲಿ ಫಸ್ಟ್ ಬರೋದು. ಅದ್ರ ಜೊತೆಗೆ ನೀವು ಇನ್ಬಿಲ್ಟ್ ಕೆಲವೊಂದು ಆಪ್ಸ್ ಕೊಡ್ತಾರೆ, ಇಲ್ಲಾಂದ್ರೆ ಪೀಲ್ ರಿಮೋಟ್ ಆಪ್ ಅಂತ ಒಂದು ಪ್ಲೇ ಸ್ಟೋರ್ ಅಲ್ಲಿ ಇದೆ. ನಾನು ಪರ್ಸನಲ್ ಯೂಸ್ ಮಾಡಿದ್ದೀನಿ, ತುಂಬಾ ಚೆನ್ನಾಗಿದೆ. ಇಲ್ಲ ಕಸ್ಟಮರ್ಸ್ ಇನ್ಬಿಲ್ಟ್ ಕೊಡೋ ಆಪ್ ಯೂಸ್ ಮಾಡಿ, ಇಲ್ಲಾಂದ್ರೆ ಪೀಲ್ ರಿಮೋಟ್ ಅಂತ ಯೂಸ್ ಮಾಡಿ ಕಾನ್ಫಿಗರ್ ಮಾಡ್ಕೊಳ್ಳಿ ನಿಮ್ ಸಪರೇಟ್ ಸೆಟ್ಗಳಿಗೆ ಅಥವಾ ಡಿವೈಸ್ಗಳಿಗೆ ಆಪ್ಷನ್. ಓಕೆ, ಇಲ್ಲೊಬ್ರು ಪ್ರಜ್ವಲ್ ಫುಗ್ಲಿ ಅಂತ ಇವರು, ಹಾಯ್ ಬ್ರೋ, ಮಂತ್ ಫಸ್ಟ್ ಡೇ ರೀಚಾರ್ಜ್ ಅಂದ್ರೆ ಜಿಯೋ ಬಗ್ಗೆ ಕೇಳ್ತಾರೆ ನೋಡಿ ಮೋಸ್ಟ್ಲಿ. ಮಾಡಿಸ್ಬೇಕಾ, ಅಕಸ್ಮಾತ್ ಮಾಡಿಸಿದ್ರೆ ನೆಕ್ಸ್ಟ್ ಡೇ ಮಾಡಿಸಕ್ಕಾಗಲ್ವಾ ಅಂದ್ರೆ? ಓಕೆ, ಏನಂತ ಕೇಳ್ತಿರ್ಬೋದು ಅಂದ್ರೆ ಇವರು 31ನೇ ತಾರೀಕು 31ನೇ ತಾರೀಕೊಳಗೇನೆ ಮಾಡಿಸ್ಬೇಕದು. ನಾನು ಏಪ್ರಿಲ್ 1st ಇಂದ 31st ಇಂದ ಒಳಗಡೆ ನಿಮ್ಗೆ ಇನ್ನೂ ಎಷ್ಟೊಂದು ಸಿಕ್ಕಾಪಟ್ಟೆ ಟೈಮ್ ಇದೆ. 31 ದಿವಸ 99 ರೂಪೀಸ್ ರೀಚಾರ್ಜ್ ಮಾಡಿ ನಿಮ್ಗೆ 1 year ಪ್ರೈಮ್ ಸಬ್ಸ್ಕ್ರಿಪ್ಷನ್ ಸಿಗುತ್ತೆ. ಓಕೆ, ಇನ್ನೊಬ್ರು ಹೇಳ್ತಾರೆ, ಸರ್ ನನ್ನ ಹತ್ರ ರೆಡ್ಮಿ ಪ್ರೈಮ್ 2 ಮೊಬೈಲ್ ಇದೆ, ಅದರಲ್ಲಿ ಬ್ಯಾಟ್ರಿ ಫುಲ್ ಚಾರ್ಜ್ ಇದ್ರು 0 ಅಂತ ತೋರಿಸುತ್ತೆ. ಇದನ್ನ ಫ್ಲಾಶ್ ಮಾಡಿದ್ರೆ ಸರಿ ಹೋಗುತ್ತಾ? ಪ್ಲೀಸ್ ತಿಳಿಸಿ. ಏನ್ ಆನ್ಸರ್ ಮಾಡ್ತೀವಿ? ಮೇ ಬಿ ನೀವು ಲೇಟೆಸ್ಟ್ MIUI ಅವರೇ ಅಪ್ಡೇಟ್ ಕೊಡ್ತಾರಲ್ಲ ಮಂತ್ಲಿ ಅಥವಾ ಇದು ಲೇಟೆಸ್ಟ್ ಸ್ಟೇಬಲ್ ವರ್ಷನ್ಗೆ ಅಪ್ಡೇಟ್ ಮಾಡಿ ನೋಡಿ ಒಂದ್ಸಲಿ. ಈಗೇನು ನಿಮಗೆ ಪ್ರಾಬ್ಲಮ್ ಫೇಸ್ ಮಾಡಿದ್ರೆ ಒಂದ್ಸಲಿ ತಿಳಿಸಿ. ನನ್ನ ಪ್ರಕಾರ ಒಂದ್ಸಲಿ ನೀವು ಅಪ್ಡೇಟ್ ಮಾಡಿದ್ರೆ ಲೇಟೆಸ್ಟ್ ವರ್ಷನ್ ಆಫ್ OSಗೆ ಏನು ತೊಂದರೆ ಬರಲ್ಲ ಅಂತ ಅನ್ಕೊಳ್ತೀನಿ. ಓಕೆ, ಇನ್ನೊಬ್ರು ಸೂರ್ಯ JS ಗೌಡ ಏನ್ ಕೇಳ್ತಾರೆ ಅಂದ್ರೆ, ಮೊಬೈಲ್ಗೆ ರೂಟ್ನ ವಿತೌಟ್ PC ನೀವು ಕಂಪ್ಯೂಟರ್ ಇಲ್ಲದೇ ನೀವು ರೂಟ್ ಮಾಡ್ಬೋದಾ ಅಂತ. ಅದು ಡಿಪೆಂಡ್ಸ್ ಆನ್ ಯುವರ್ ಡಿವೈಸ್. ನಿಮ್ಮ ಡಿವೈಸ್ಗೆ ಸಪೋರ್ಟ್ ಏನಾದರೂ ಇದೆ ಅಂತ ಅಂದ್ರೆ ಮಾಡ್ಬೋದು ನೀವು. ಒಂದೊಂದು ಅಪ್ಲಿಕೇಶನ್ ಬರುತ್ತೆ, ನೀವು ನೋಡಿದ್ಯಾ ಅಪ್ಲಿಕೇಶನ್ ಜಸ್ಟ್ ಏನೋ ರೂಟ್ ಅಂತ ಕ್ಲಿಕ್ ಮಾಡ್ಬಿಟ್ರೆ ಸಾಕು ರೂಟ್ ಆಗ್ಬಿಡುತ್ತೆ ಅಂತ. ಈಗೇನ್ ಏನಾಗುತ್ತೆ ಗೊತ್ತಾ, ಫಸ್ಟ್ ಹಳೆ ಮೊಬೈಲ್ಸ್ ಎಲ್ಲ ಬೂಟ್ ಲೋಡರ್ ನ ಲಾಕ್ ಮಾಡ್ತಾ ಇರಲಿಲ್ಲ ಯಾರು. ಈಗೇನ್ ಮಾಡ್ತಾರೆ, ಮ್ಯಾಂಡೇಟರಿ ಆಗಿ ಗೂಗಲ್ ಅವರು ರೂಲ್ಸ್ ಮಾಡಿರೋ ಪ್ರಕಾರ ಸೆಕ್ಯೂರಿಟಿ ಕನ್ಸರ್ನ್ಸ್ ಇಂದ ಎಲ್ಲಾ ಮ್ಯಾನುಫ್ಯಾಕ್ಚರರ್ಸ್ ಬೂಟ್ ಲೋಡರ್ ಲಾಕ್ ಮಾಡ್ತಾರೆ. ನೀವು ಅಟ್ಲೀಸ್ಟ್ ಬೂಟ್ ಲೋಡರ್ ಅನ್ಲಾಕ್ ಮಾಡೋದಕ್ಕಾದ್ರೂ ಫಸ್ಟ್ PC ಯೂಸ್ ಮಾಡಲೇಬೇಕು. PC ಅನ್ಲಾಕ್ ಮಾಡಿ ಕಸ್ಟಮರ್ ರಿಕವರಿ ಇನ್ಸ್ಟಾಲ್ ಮಾಡಿ ದೆನ್ ಓನ್ಲಿ ಯು ಕ್ಯಾನ್ ರೂಟ್. ಸೊ ಅದರಿಂದ ಸ್ವಲ್ಪ ಕಷ್ಟನೇ ವಿತೌಟ್. ನಿಮ್ಗೆ ಬೂಟ್ ಲೋಡರ್ ಏನು ಅಂತ ಗೊತ್ತಿಲ್ಲ ಅಂದ್ರೆ ನಿಮ್ಗೆ ರಿಕವರಿ ಅಂತ ನೋಡಿರ್ತೀರ ನೀವು. ರಿಕವರಿ ಇಲ್ಲ, ಬೂಟ್ ಲೋಡರ್ ಬೇಸಿಕಲಿ ಏನ್ ಗೊತ್ತಾ, ಬೇರೆ ಸೋರ್ಸ್ ಇಂದ ಏನು ಸಾಫ್ಟ್ವೇರ್ ಇನ್ಸ್ಟಾಲ್ ಮಾಡಿದ್ರೆ ಆ ವೆಂಡರ್ ಕಂಪನಿ ಅವರು ಒಂದು ಲಾಕ್ ಮಾಡಿರ್ತಾರೆ. ಹೌದು, ಅಷ್ಟೇ ಬೂಟ್ ಲೋಡರ್. ನೀವು ಅದಿದ್ರೆ ನಿಮ್ಗೆ ರಿಕವರಿಗೆ ಹೋಗೋದಕ್ಕೂ ಆಗಲ್ಲ. ನಿಮ್ಗೆ ಬೂಟ್ ಲೋಡರ್ ಲಾಕ್ ಆಗಿದೆ ಅಂದ್ರೆ ರಿಕವರಿ ಹೋದ್ರೂ ಇನ್ಬಿಲ್ಟ್ ರಿಕವರಿ. ಇನ್ನೊಂದು ಅಡ್ವಾಂಟೇಜ್ ಏನು ಅಂದ್ರೆ ಗೊತ್ತಾ, ನಿಮ್ಗೆ ಮೊಬೈಲ್ ಕಳೆದೋಯ್ತು ಅಂದ್ರೆ ನಿಮ್ಮ ಮೊಬೈಲ್ ನ ಯಾರು ರೀಸೆಟ್ ಮಾಡುವಂತ ಚಾನ್ಸಸ್ ಇರುತ್ತಲ್ಲ, ಅದೆಲ್ಲ ರೀಸೆಟ್ ಮಾಡಬಹುದು. ಬಟ್ ಸ್ಟಿಲ್ ಅಪ್ಲಿಕೇಶನ್ ಗಳಲ್ಲಿ ಹಾಗೆ ಉಳ್ಕೊಡುತ್ತೆ. ಅಂಡ್ ಸಮ್ ಸೆಕ್ಯೂರಿಟಿ ನಿಮ್ಗೆ ಅದರಿಂದ ಸಿಗುತ್ತೆ. ಅದು ಇದ್ರೆ ಒಳ್ಳೇದು ಆ್ಯಕ್ಚುಲಿ. ಮತ್ತು ತುಂಬ ಜನ ಕೇಳಿದರು ಅಂದರೆ ಹೌ ಟು ಅಪ್ಲೋಡ್ ಯುವರ್ ಆ್ಯಂಡ್ರಾಯ್ಡ್ ಕೂಲ್ಪ್ಯಾಡ್ ನೋಡ್ 3 ಬಗ್ಗೆ ಗೊತ್ತಾ ನಿಂಗೆ? ಏನಾದರೂ ಕೂಲ್ಪ್ಯಾಡ್ ನೋಡ್ 3 ಆಂಡ್ರಾಯ್ಡ್ ಅಪ್ಡೇಟ್ ಮಾಡ್ಬೋದಾ? ನೋಡ್ಬೇಕು, ಚೆನ್ನಾಗಿದೆ, ಒಳ್ಳೆ ಕಡಿಮೆ ಬೆಲೆಗೆ ಇರೋ. ರಾಮಚಂದ್ರನ್ ರಾಮ ಅಂತ ಕೇಳಿದ್ದಾರೆ, ಕೂಲ್ಪ್ಯಾಡ್ ನೋಡ್ 3 ಆಂಡ್ರಾಯ್ಡ್ ಅಪ್ಡೇಟ್ ಮಾಡ್ಬೋದಾ ಅಂತ ಇದೆ. ಅಫಿಷಿಯಲ್ ಆಗಿ ಒಂದು ಡೌಟ್ ನನಗೆ. ನೀವು ಇರುತ್ತೆ ಅಂದ್ರೆ ನಿಮ್ಮ ಸೆಕ್ಯೂರಿಟಿ ಅಥವಾ ಸೆಟ್ಟಿಂಗ್ಸ್ ಆಪ್ ಹೋಗಿ ಅಪ್ಡೇಟ್ಸ್ ಅಂತ ಹೋಗಿ ನೋಡಿದ್ರೆ ಇಫ್ ಎನಿ ಅಪ್ಡೇಟ್ಸ್ ಆರ್ ಅವೈಲೇಬಲ್ ಅಂದ್ರೆ ಅಲ್ಲಿ ಇರುತ್ತೆ. ಅನ್ಅಫಿಷಿಯಲ್ ಆಗಿ ಅಗೇನ್ ಎಷ್ಟೊಂದು ಮೊಬೈಲ್ ಇರುತ್ತೆ, ಸರ್ಚ್ ಮಾಡಿ ನೋಡ್ಬೇಕು ಒಂದ್ಸಲಿ. ಮತ್ತೆ ಮನೋಹರ್ ಇವ್ರು ಏನ್ ಕೇಳ್ತಾರೆ ಅಂದ್ರೆ, ಪ್ರೈಮ್ ಕಸ್ಟಮರ್ ಆಗೋದಿದ್ದಕ್ಕೆ ಎಲ್ಲಿ ರೀಚಾರ್ಜ್ ಮಾಡಿಸೋದು? ರಿಟೇಲ್ ಶಾಪ್ ಅಥವಾ ರಿಲಯನ್ಸ್ ಶಾಪ್ ನಲ್ಲೋ ಅಥವಾ ಸಜೆಸ್ಟ್ ಮಾಡಿ. ನಾವು ಮಾಮೂಲಿ ಮೈ ಜಿಯೋ ಆಪಲ್ಲೇ ಮಾಡ್ಬೋದು. ನೀವು ಇಲ್ಲಾಂದ್ರೆ ಅಲ್ಲಿ ಹೋಗ್ಬಿಟ್ಟು ನೀವು ರಿಟೇಲ್ ಶಾಪಲ್ಲಿ ಹೋಗ್ಬಿಟ್ಟು ಆದ್ರೂ ಮಾಡಿಸ್ಬೋದು, ಅಥವಾ ರಿಲಯನ್ಸ್ ಸ್ಟೋರ್ಗೆ ಹೋದ್ರೂ ಬೇಕಾದ್ರೂ ನೀವು ಮಾಡಿಸ್ಕೊಬೋದು. ಮತ್ತೆ ಇಲ್ಲೊಬ್ರು ಒಂದು ದೊಡ್ಡ ಕ್ವಶನ್ ನ ಕೇಳ್ತಿದ್ದಾರೆ, ಏನು ಅಂದ್ರೆ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಲು ಸ್ವಂತ ವೆಬ್ಸೈಟ್ ಕಡ್ಡಾಯವಾಗಿ ಬೇಕಾ? ಯಾವುದೇ ಕಾರಣಕ್ಕೂ ಇಲ್ಲ. ನೀವು ವೆಬ್ಸೈಟ್ ಯಾವುದೇ ಕಾರಣಕ್ಕೂ ಬೇಕಾ? ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಲು ಸ್ಟೆಪ್ ಬೈ ಸ್ಟೆಪ್ ಕ್ರಮಗಳನ್ನು ತಿಳಿಸಿ. ಓಕೆ, ಸ್ಟೆಪ್ ಬೈ ಸ್ಟೆಪ್ ಅಂದ್ರೆ ನಿಮ್ಗೆ ಅದಕ್ಕೋಸ್ಕರ ಬೇರೆ ವಿಡಿಯೋನ ಮಾಡ್ಬೇಕು ಅನ್ಕೋತೀನಿ. ಸಿಂಪಲ್, ವೆರಿ ವೆರಿ ಸಿಂಪಲ್. ನಿಮ್ಗೆ ಏನಾದ್ರು ಗೂಗಲ್ ಅಕೌಂಟ್, ಜಿಮೇಲ್ ಅಕೌಂಟ್ ಇದ್ರೆ ನಿಮ್ಗೆ ಹತ್ರ ಡೈರೆಕ್ಟ್ ಆಗಿ ನೀವು ಯೂಟ್ಯೂಬ್ಗೆ ಹೋದ ತಕ್ಷಣ ಅಲ್ಲಿ ಕ್ರಿಯೇಟ್ ಅಕೌಂಟ್ ಅಂತ ಇರುತ್ತೆ. ನೀವು ಕ್ಲಿಕ್ ಮಾಡಿದ್ರೆ ಸಾಕು ನಿಮ್ಮ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಆಗುತ್ತೆ. ಏನು ಫುಲ್ ಸಿಂಪಲ್. ಅದಕ್ಕೆ ಬೇಕಾದ್ರೆ ಇನ್ನೊಂದು ಬೇರೆ ವಿಡಿಯೋ ನಾನು ಮಾಡ್ತೀನಿ. ಯೂಟ್ಯೂಬ್ ಕ್ರಿಯೇಟ್ ಮಾಡಲು ವಿಡಿಯೋ ಇದ್ದರೆ ಅದನ್ನು ಕಳಿಸಿ. ಅಂದ್ರೆ ಗೈಡ್ಸ್ ಕೇಳ್ತಾರೆ. ಓಕೆ ಓಕೆ, ಹಾಗಾದ್ರೆ ನಾನು ಒಂದು ವಿಡಿಯೋ ಮಾಡಿದಾನೆ ಆಲ್ರೆಡಿ. ಲೈಕ್ ಇಫ್ ಯು ಆರ್ ಇಂಟ್ರೆಸ್ಟೆಡ್ ಅಂದ್ರೆ ಚೆಕ್ ಔಟ್. ಬೇಸಿಕ್ಸ್ ಇದೆ. ನಿಮ್ಗೆ ಅಕೌಂಟ್ ಕ್ರಿಯೇಟ್ ಮಾಡೋದಕ್ಕೆ ಬೇಕಾದ್ರೆ ನಾನು ಇನ್ನೊಂದ್ಸಲ ನಿಮ್ಗೆ ನಾನು ಇನ್ನೊಂದು ಏನ್ ಅಡ್ವೈಸ್ ಮಾಡ್ತೀನಿ ಅಂದ್ರೆ, ನೀವು ಯಾವುದೇ ಯೂಟ್ಯೂಬ್ ಚಾನಲ್ ಮಾಡೋದಕ್ಕಿಂತ ಮುಂಚೆ ಫಸ್ಟ್ ಕಾಂಟೆಂಟ್ ನ ಕರೆಕ್ಟ್ ಆಗಿ ತಿಳ್ಕೊಳ್ಳಿ. ಅಲ್ಟಿಮೇಟ್ಲಿ ನಿಮ್ಗೆ ಏನ್ ಮಾಡೋದಾಗುತ್ತೆ, ವ್ಯೂವರ್ಶಿಪ್ ನಿಮ್ ಡ್ರಾ ಮಾಡೋದು ಏನಂದ್ರೆ ನೀವು ಕ್ರಿಯೇಟ್ ಮಾಡ್ತಿರಲ್ಲ ಆ ಕಾಂಟೆಂಟ್. ಸೊ ನೀವು ಆ ಕಾಂಟೆಂಟ್ ನ ಚೆನ್ನಾಗಿದ್ದು ಡೇ ಬೈ ಡೇ ಒಳ್ಳೆ ಕಾಂಟೆಂಟ್ ಕೊಡ್ತೀರಾ ಅಂದ್ರೆ ಆಟೋಮೆಟಿಕ್ ಆಗಿ ನಿಮ್ಗೆ ಆ ಕ್ವಾಲಿಟಿಯಿಂದ ಎಲ್ಲ ಜನ ಬಂದೇ ಬರ್ತಾರೆ. ನೀವು ಮಾಡ್ತಾ ಅಭ್ಯಾಸ ಆಗುತ್ತೆ.
ನೀವು ಮಾಡೇ ಮಾಡ್ತೀರಾ. ಸೊ ಫಸ್ಟ್ ಕಂಟೆಂಟ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ. ಏನು ಅಂದ್ರೆ ನೀವು ಆಮೇಲೆ ಈಗ ಒಂದು ಟೆಕ್ನಾಲಜಿ ಬಗ್ಗೆ ವಿಡಿಯೋ ಮಾಡ್ತೀನಿ, ಟೆಕ್ನಾಲಜಿ ಬಗ್ಗೆನೇ ಮಾಡಿ. ನಾನು ಒಂದೊಂದು ವೆಬ್ಸೈಟ್ ಒಂದೊಂದು ಚಾನಲ್ಗಳು ನೋಡಿದೀನಿ, ಏನ್ ಮಾಡ್ತಾರೆ ಅಂದ್ರೆ ಮೂವಿ ಬಗ್ಗೆನೂ ಮಾಡ್ತಾರೆ, ಟೆಕ್ನಾಲಜಿ ಬಗ್ಗೆನೂ ಮಾಡ್ತಾರೆ. ಏನಾಗುತ್ತೆ ಅಂದ್ರೆ ಮೂವಿಗೆ ತುಂಬಾ ಜನ ಇಂಟ್ರೆಸ್ಟೆಡ್ ಇರ್ತಾರೆ, ಏನ್ ಮಾಡ್ತಾರೆ ಎಲ್ಲಾ ಜನ ಮೂವಿಯವರು ಸಬ್ಸ್ಕ್ರೈಬ್ ಆಗ್ತಾರೆ ನಿಮ್ಗೆ. ಬಟ್ ಟೆಕ್ನಾಲಜಿ ಮಧ್ಯ ನಿಮ್ದು ನೇಮ್ ಹೆಂಗಿದೆ ಗೊತ್ತಾ, ಆ ನೇಮ್ ಅಲ್ಲಿ ಟೆಕ್ನಾಲಜಿ ಅಂತ ಇದೆ, ಬಟ್ ಆಪಲ್ ಮಾತ್ರ ಮೂವಿ. ಇದು ಏನಕ್ಕೆ ಅಂದ್ರೆ ಮೂವಿಯಿಂದ ಸಬ್ಸ್ಕ್ರಿಪ್ಷನ್ ಅಟ್ರಾಕ್ಟ್ ಮಾಡ್ಕೊಂಡ್ಬಿಟ್ಟು ಇದ್ ಮಾಡೋ ತರ ಇರುತ್ತೆ. ಅದರಿಂದ ನಿಮ್ಗೆ ಚಾನಲ್ ಪ್ರಾಬ್ಲಮ್ ಆಗುತ್ತೆ. ಏನಕ್ಕೆ ಅಂದ್ರೆ ನಿಮ್ ಚಾನಲ್ದು ಒಂದು ಇದೆ, ನೇಮೇ ಚೇಂಜ್ ಇದೆ, ಬಟ್ ನೀವು ಆಗ್ತಿರುವಂತ ಕಂಟೆಂಟೇ ಬೇರೆ ಇದೆ. ಅದರಿಂದ ನಿಮ್ಗೆ ಬರುವಂತ ಸಬ್ಸ್ಕ್ರೈಬರ್ಗಳು ನಿಮ್ಗೆ ಆ ಒಂದು ಕಂಟೆಂಟ್ ಇಂಟ್ರೆಸ್ಟ್ ಇಲ್ಲದೆ ಇರುವಂತ ಸಬ್ಸ್ಕ್ರೈಬರ್ನ ನೀವು ಅಟ್ರಾಕ್ಟ್ ಮಾಡ್ಕೊತಿದ್ದೀರಾ, ಅದು ನಿಮ್ಗೆ ವೇಸ್ಟ್ ಆಫ್ ಟೈಮ್. ನಿಮ್ಗೆ ವ್ಯೂಸ್ ಬರ್ಬೇಕಂದ್ರೆ ಅಗೇನ್ ನೀವು ಏನ್ ಚಾನಲ್ ಮಾಡ್ತೀರಾ, ಏನ್ ವಿಡಿಯೋಸ್ ಮಾಡ್ತೀರಾ, ಕಾಂಟೆಂಟ್ ತುಂಬಾ ಮುಖ್ಯ. ಅದನ್ನ ಫಸ್ಟ್ ಸಾರ್ಟ್ ಔಟ್ ಮಾಡ್ಕೊಳ್ಳಿ. ಅದಾದ್ಮೇಲೆ ವಿಡಿಯೋ ತೆಗಿಯೋದು, ಎಕ್ವಿಪ್ಮೆಂಟ್, ಸಾಫ್ಟ್ವೇರ್ ಎಲ್ಲ ಸೆಕೆಂಡರಿ. ಪ್ರೈಮರಿ ಕಂಟೆಂಟ್. ಹೌದು. ಓಕೆ, ಇದಿಷ್ಟು ಇವತ್ತಿನ ಒಂದು Q&A. ನಿಮ್ಗೆ ಇವತ್ತು ಆನ್ಸರ್ ಸಿಕ್ಕಿದೆ ಅಂತ ಅನ್ಕೋತೀನಿ. ಮತ್ತೆ ನಿಮ್ಗೆ ನೆಕ್ಸ್ಟ್ ವೀಕ್ ಇದೇ ರೀತಿ ಒಂದು Q&A ನೀವು ಕಾಮೆಂಟ್ ಅಲ್ಲಿ ಕೇಳಿದ ಪ್ರಶ್ನೆಗಳಿಗೆ ನಾವು ಆನ್ಸರ್ ಮಾಡ್ತೀವಿ. ನೀವೇನಾದ್ರು ಇದುವರೆಗೂ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ರೆಡ್ ಬಟನ್ ಇದೆಯಲ್ಲ, ಅದನ್ನ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ. ಬಾಯ್.